ಈ ಬಾರಿಯ ಲೋಕ ಸಂಗ್ರಾಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಹಳೆ ಮೈಸೂರು ಭಾಗವನ್ನ ಹೇಗಾದ್ರೂ ಮಾಡಿ ಅತಿ ಹೆಚ್ಚಿನ ಸ್ಥಾನ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಹಾಗಾಗಿ ಈ ಹಿಂದೆಯೂ ಕೂಡ ಅಲ್ಲಿ ರೆಸಾರ್ಟ್ ಅಲ್ಲಿ ಹೋಗಿದ್ದು ಯಾವ ರೀತಿ ಮೀಟಿಂಗ್ ಗಳನ್ನ ಮಾಡಿದ್ರು, ಆಪರೇಷನ್ ಹಸ್ತಕ್ಕೆ ಪ್ರಯತ್ನಗಳು ಯಾವ ರೀತಿ ಆಯ್ತು ಎಲ್ಲವನ್ನ ಕೂಡ ಗಮನಿಸಿದ್ವಿ. ಈಗಲೂ ಕೂಡ ಅಂತಹ ಪ್ಲಾನಿಂಗ್ ಗಳು ಆಗ್ತಾ ಇದೆ ಸಿಎಂ ಸಿದ್ದರಾಮಯ್ಯನವರಿಂದ. ಮೈಸೂರು ಚಾಮರಾಜನಗರ ಕ್ಷೇತ್ರದ ಮೇಲೆ ಸಿಎಂ ಸಿದ್ದರಾಮಯ್ಯನವರ ಕಣ್ಣು. ಇಂದಿನಿಂದ ಮತ್ತೆ 3 ದಿನಗಳ ಕಾಲ ಸಿಎಂ ಪ್ರವಾಸ ಮೈಸೂರಕ್ಕೆ. ಬೆಳಿಗ್ಗೆ 11ಕ್ಕೆ ವರುಣ ವಿಧಾನಸಭಾ ಕ್ಷೇತ್ರದ ಬಿಳಿಗಿರಿಯಲ್ಲಿ ಪ್ರಚಾರದಲ್ಲಿ ಭಾಗಿಯಾಗ್ತಾರಂತೆ. ಮಧ್ಯಾಹ್ನ 3 ಗಂಟೆಗೆ ಟಿ ನರಸೀಪುರ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ. ನಾಳೆ ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಪರ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಸುನಿಲ್ ಬೋಸ್ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾಗ್ತಾರೆ. ಒಂದು ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ ಮೈಸೂರು ಚಾಮರಾಜನಗರ ಎಷ್ಟರ ಮಟ್ಟಿಗೆ ಪ್ರತಿಷ್ಠೆ ಆಗಿತ್ತೋ ಅದೇ ರೀತಿ ರಣತಂತ್ರವನ್ನ ರೂಪಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಆ ಭಾಗದ ಮತಗಳನ್ನ ಸೆಳೆಯೋದಕ್ಕೆ, ಸಮುದಾಯವಾರು ಮತಗಳನ್ನ ಸೆಳೆಯೋದಕ್ಕೆ ಆಪರೇಷನ್ ಹಸ್ತದ ಮೊರೆ ಹೋಗಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸಹಜವಾಗಿ ನಿನ್ನೆಯಿಂದಲೂ ಕೂಡ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಕಾಂಗ್ರೆಸ್ ಕಡೆಗೆ ಮುಖ ಮಾಡ್ತಾರೆ ಅಂತ ಅವರ 2ನೇ ಅಳಿಯ ಕೂಡ ಕಾಂಗ್ರೆಸ್ ಕಡೆಗೆ ಮುಖ ಮಾಡಿದ್ದಾರೆ. ಕಾಂಗ್ರೆಸ್ ಸೇರ್ಪಡೆಗೆ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ ಅಂತ. ಅವರ ಸೇರ್ಪಡೆಯಾದ್ರೆ ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಅತಿ ಹೆಚ್ಚಿನ ಸ್ಥಾನ ಗೆಲ್ಲುವಲ್ಲಿ ಅಥವಾ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದಷ್ಟು ಮತಗಳನ್ನ ಸೆಳೆಯುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಕ್ಸಸ್ ಆಗಬಹುದು ಅನ್ನುವಂತಹ ಲೆಕ್ಕಾಚಾರ ಕೂಡ ಇದೆ. ಮೈಸೂರು ಕಬ್ಜಾಗೆ ಸಿಎಂ ಆಪರೇಷನ್ ಹಸ್ತದ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಸಂಸದ ಶ್ರೀನಿವಾಸ್ ಪ್ರಸಾದ್ ಸಹೋದರನಿಗೆ ಕೈಗಾಳ. ಸಹೋದರ ವಿ ರಾಮಸ್ವಾಮಿ ಪುತ್ರ ಭರತ್ ಸೇರ್ಪಡೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಸಿಎಂ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ. ವಿ ರಾಮಸ್ವಾಮಿ ಸೇರಿ 30 ಮಂದಿ ಬಿಜೆಪಿ ಬಿಟ್ಟು ಕೈ ಸೇರ್ಪಡೆ ಆಗಲಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಎಕ್ಸಾಕ್ಟ್ಲಿ ಇದನ್ನೇ ಹೇಳೋದಕ್ಕೆ ಬಂದಿದ್ದು ಸಂಸದ ಶ್ರೀನಿವಾಸ್ ಪ್ರಸಾದ್. ಅವರ ಅಳಿಯನಿಗೆ ಚಾಮರಾಜನಗರದ ಟಿಕೆಟ್ ಕೇಳಿದ್ರು, ಬಟ್ ಬಿಜೆಪಿ ಪಾಳ್ಯದಿಂದ ಟಿಕೆಟ್ ಮಿಸ್ ಆಯ್ತು. ಬಟ್ ಸೌಜನ್ಯಕ್ಕೂ ಕೂಡ ಕರೆದು ಮಾತನಾಡಲಿಲ್ಲ ಅನ್ನೋ ಕಾರಣಕ್ಕೆ ಅವರ ಅಳಿಯ ಕೂಡ ಕಾಂಗ್ರೆಸ್ ಕಡೆಗೆ ಮುಖ ಮಾಡಿದ್ದಾರೆ. ಒಬ್ಬರಲ್ಲ, 2ನೇ ಅಳಿಯ ಕೂಡ ಕಾಂಗ್ರೆಸ್ ಸೇರ್ಪಡೆಗೆ ಎಲ್ಲಾ ರೀತಿಯ ಸಿದ್ಧತೆ ಆಗ್ತಾ ಇತ್ತು. ಅದರ ಬೆನ್ನಿಗೆ ಈಗ ಶ್ರೀನಿವಾಸ್ ಪ್ರಸಾದ್ ಸಹೋದರ ಕೂಡ ಕೈ ಪಾಳ್ಯಕ್ಕೆ ಸೇರ್ಪಡೆ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿನೋದ್, ಈ ಬಾರಿ ಲೋಕ ಸಂಗ್ರಾಮದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಹಳೆ ಮೈಸೂರು ಭಾಗ, ಎಸ್ಪೆಷಲಿ ಮೈಸೂರು ಮತ್ತು ಚಾಮರಾಜನಗರ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಈ ಹಿಂದೆ ಬಂದ್ರು, ರೆಸಾರ್ಟ್ ಅಲ್ಲೇ ಉಳ್ಕೊಂಡ್ರು, ರಣತಂತ್ರವನ್ನ ರೂಪಿಸೋದಕ್ಕೆ ಮುಂದಾದ್ರು, ಆಪರೇಷನ್ ಹಸ್ತದ ಪ್ರಯೋಗಗಳು ಕೂಡ ಆಯ್ತು. ಈಗ ಮತ್ತೊಮ್ಮೆ ಎಂಟ್ರಿ ಆಗ್ತಾ ಇದೆ. ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು ವಿನೋದ್? ಶ್ರುತಿ, ಬಹಳ ಪ್ರಮುಖವಾಗಿ ಮೈಸೂರು ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಸಿಎಂ ಒಂದು ರೀತಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಕಳೆದ 2 ಚುನಾವಣೆಗಳಲ್ಲೂ ಕೂಡ ಈ ಒಂದು ಕ್ಷೇತ್ರವನ್ನು ಕಳೆದುಕೊಂಡಿದ್ರು. ಸೊ ಹೀಗಾಗಿ ಈ ಬಾರಿ ಸಿಎಂ ಆಗಿದ್ದಾರೆ. ಈ ಬಾರಿಯೂ ಕೂಡ ಈ ಕ್ಷೇತ್ರಗಳನ್ನ ಕಳೆದುಕೊಂಡ್ರೆ ಬೇರೆ ರೀತಿಯಾದಂತಹ ಮೆಸೇಜ್ಗಳು ಪಾಸ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ 2 ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತೇಳಿ ಸಾಕಷ್ಟು ರಣತಂತ್ರವನ್ನು ಹೇಳ್ತಾ ಇದ್ದಾರೆ. ಈಗಾಗಲೇ ಇಲ್ಲೇ ಕೂಡ 3 ದಿನ ರೆಸ್ಟ್ ನೆಪದಲ್ಲಿ ಖಾಸಗಿ ರೆಸಾರ್ಟಲ್ಲಿ ಉಳ್ಕೊಂಡು ಆಪರೇಷನ್ ಹಸ್ತಕ್ಕೆ ಚಾಲನೆ ಕೊಟ್ಟಿದ್ದರು. ಇದರ ಭಾಗವಾಗಿ ಹಲವು ಬಿಜೆಪಿ ಮತ್ತು JDSನ ಮುಖಂಡರು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದರು. ಇದಾದ ಬಳಿಕ ಶ್ರೀನಿವಾಸ್ ಪ್ರಸಾದ್ ಅವ್ರ ಜೊತೆ ಕೂಡ ದೂರವಾಣಿ ಮೂಲಕವಾಗಿ ಮಾತನಾಡುವ ಮೂಲಕವಾಗಿ ಎಲ್ಲೋ ಒಂದು ಕಡೆ ವಿಪರೀತ ಮಧ್ಯೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ಕೂಡ ಶಮನ ಆಗುವಂತಹ ರೀತಿಯಲ್ಲಿ ಕಾಣ್ತಾ ಇದೆ. ಈಗಾಗಲೇ ಅವರ ಇಬ್ಬರು ಅಳಿಯಂದರು ಕೂಡ ಕಾಂಗ್ರೆಸ್ ಕೃತ ಮುಖ ಮಾಡಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವರ ಕುಟುಂಬಕ್ಕೆ ಆಹ್ವಾನವನ್ನು ಕೊಟ್ಟಿದ್ದರು. ಯಾರೇ ಬಂದರೂ ಕೂಡ ನಿಮಗೆ ನಮ್ಮ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನವನ್ನು ಕೊಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದರು. ಇದರ ಭಾಗವಾಗಿ ಧೀರಜ್ ಪ್ರಸಾದ್ ಇರ್ಬೋದು, ಡಾಕ್ಟರ್ ಮೋಹನ್ ಇರ್ಬೋದು, ಎಲ್ಲರೂ ಕೂಡ ಕಾಂಗ್ರೆಸ್ ಅಂತ ಮುಖ ಮಾಡಿದ್ದಾರೆ. ಈಗ ನಡೆದಿರುವಂತಹ ಸಾಕಷ್ಟು ಲೇಟೆಸ್ಟ್ ಡೆವಲಪ್ಮೆಂಟ್ ಅಂದರೆ ಈಗಾಗಲೇ ಇವತ್ತಿನಿಂದ 3 ದಿನಗಳ ಕಾಲ ಮೈಸೂರಿನಲ್ಲಿ ಪ್ರವಾಸ ಹಮ್ಮಿಕೊಂಡಿದ್ದಾರೆ. ಅದರಲ್ಲೂ ಕೂಡ ಮೈಸೂರು ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನು ಗುರಿಯಾಗಿಸಿಕೊಂಡು ಪ್ರಚಾರವನ್ನು ಶುರು ಮಾಡ್ತಾ ಇದ್ದಾರೆ. ಇವತ್ತು ಮೈಸೂರಿಗೆ ಆಗಮಿಸುವಂತಹ ಸಿಎಂ ಅವರು ನೇರವಾಗಿ ವರ್ಣ ಮತ್ತು ಏನೋ ಟಿ ನರಸೀಪುರ ಕ್ಷೇತ್ರದಲ್ಲಿ ಪ್ರಚಾರ ಕೈಗೊಳ್ತಾರೆ. ಇವತ್ತು ಮೈಸೂರಲ್ಲಿ ವಾಸ್ತವ್ಯ ಹೂಡ್ತಾ ಇದ್ದಾರೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಮೈಸೂರು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ 30 ಜನರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಶ್ರೀನಿವಾಸ್ ಪ್ರಸಾದ್ ಅವರ ಸಹೋದರ ರಾಮಸ್ವಾಮಿ ಅವರು ಕೂಡ ಕಾಂಗ್ರೆಸ್ ಪಕ್ಷವರ ಸೇರ್ಪಡೆ ಆಗ್ತಾ ಇದ್ದಾರೆ. ಅವರ ಮಗ ಭರತ್ ರಾಮಸ್ವಾಮಿ ಅವರು ಕೂಡ ಪಕ್ಷವನ್ನ ಸೇರ್ಪಡೆಗೊಳ್ತಾ ಇದ್ದಾರೆ. ಆ ಒಂದು ಪಟ್ಟಿ ಕೂಡ ಬಿಡುಗಡೆ ಮಾಡಿರುವಂಥದ್ದು 30 ಜನ ಪಟ್ಟಿಯಲ್ಲಿ ಈಗಾಗಲೇ ಚಾಮರಾಜನಗರ ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರದ ಹಲವು ಮುಖಂಡರು ಕೂಡ ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇರುವಂಥದ್ದು ಸಾಕಷ್ಟು ಕಾಂಗ್ರೆಸ್ಗೆ ಪ್ಲಸ್ ಆಗುವಂತಹ ಸಾಧ್ಯತೆ ಕಾಣ್ತಾ ಇರುವಂಥದ್ದು. ಶ್ರುತಿ. ಓಕೆ ವಿನೋದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.